ನಮಸ್ಕಾರ ಯಶ್ ಅವರೇ. ನಮಸ್ತೆ ರಂಗನಾಥ್ ಸರ್. ಓಕೆ, ಈಗ ಏನು ಮಾಡಬೇಕು? ಯು ಹ್ಯಾವ್ ಸೆಡ್ ನಾನು ನಿಮ್ಮ ಎಲ್ಲ ಟಿ ವಿ ಆಫೀಸಿಗೆ ಬರ್ತೀನಿ ಅಂತ, ಬನ್ನಿ ಅಷ್ಟೇ. ಹೌದು ಸರ್, ಈಗ ನಾನು ಕೇಳ್ತಾ ಇರೋದು ಟಿವಿ ಆಫೀಸಿಗೆ ಬರ್ತೀನಿ ಸರಿ ಸರ್. ನಾನೊಂದಷ್ಟು ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ನೀವು ಬಂದಿದ್ದು ಎಲ್ಲ ಪ್ರಶ್ನೆಗೂ ಇಲ್ಲೇ ಬಂದ್ಬಿಡಿ, ಒಂದೇ ಸರಿ ಉತ್ತರ ಕೊಟ್ಬಿಡೋಣ. ಹೇಳಿ ಸರ್, ಹೇಳಿ. ಮಂಡ್ಯನಲ್ಲಿ ಅವತ್ತು ಕಾವೇರಿ ಗಲಾಟೆ ನಡೀತು, ಆಗ ನೀವು ಅಲ್ಲಿ ಇರಲಿಲ್ಲ ಅನ್ನೋದು ತಾನೇ ಮಾಧ್ಯಮಗಳಲ್ಲಿ ಅಂತ ಟಿಪಿಕಲ್ ಸ್ಟೈಲಲ್ಲಿ ಬಂದಿರುತ್ತೆ. ಅದಾದಮೇಲೆ ನೀವು ಸಹಜವಾಗಿ ಬೇಸರ ಆಗಿರ್ಬೋದು, ಒಂದು ಹಾಕಿದ್ರಿ, ಎಲ್ಲರೂ ಹೇಳಿದ್ವಿ. ಈಗ ನನ್ನ ಪಾಯಿಂಟ್ ಈಸ್ ವೈ ಕಂಟಿನ್ಯೂ? ನೀವು ಟೈಮ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸು ಒಪ್ಪಿದರೆ, ಮಾನಸಿಕವಾಗಿ ಸಿದ್ಧರಾದರೆ ಬನ್ನಿ. ಐ ಮೈ ಸೆಲ್ಫ್ ವಿಲ್ ಸಿಟ್ ವಿತ್ ಯು. ವಾಟ್ ಇಸ್ ರಾಂಗ್ ಇನ್ ಇಟ್? ಒಂದು 5 ನಿಮಿಷ ಕೊಡಿ ಸರ್, ಮಾತಾಡ್ತೀನಿ. ತಪ್ಪಿದ್ರೆ ತಪ್ಪು ಅನ್ನಿ, ಬೇಡ ಅಂದ್ರೆ ಯೂಸ್ಲೆಸ್ ಅಂದ್ಬಿಟ್ಟು ಬಿಸಾಕ್ಬಿಡಿ. ಪ್ಲೀಸ್ ಗೋ ಅಹೆಡ್ ಪ್ಲೀಸ್. ಓಕೆ, ಇವಾಗ ನಾನ್ ಕೇಳ್ತಾರ ವಿಷಯ ಇಷ್ಟೇ ಸರ್. ಫಸ್ಟ್ ನೀವು ಅನ್ಕೊಂಡಿರೋದು, ನನ್ನ ಇಂಟರ್ವ್ಯೂ ನಾನು ಹೇಳಿದ್ದು, ಪ್ರತಿ ಚಾನೆಲ್ನವರು ಇವತ್ತು ಇಷ್ಟು ಕೋಟಿ ರೆವಿನ್ಯೂ ಕರ್ನಾಟಕದಲ್ಲಿ ತಗೋತಾ ಇದ್ದಾರೆ, ಅವರ ಸಾಮಾಜಿಕ ಬದ್ಧತೆ ಏನು ಪ್ರಶ್ನೆ ಮಾಡೋದು ಒಂದು ಮಾಧ್ಯಮದ ಕರ್ತವ್ಯ. ಎಲ್ಲಾ ಇಶ್ಯೂಗಳನ್ನ ರೈಸ್ ಮಾಡೋದು, ಜನಗಳ ಮುಂದೆ ಪ್ರೊಡ್ಯೂಸ್ ಮಾಡೋದು, ಅದರಿಂದ ಯಾರ್ಯಾರಿಂದ ಏನೇನು ಉತ್ತರ ಕೊಡಿಸ್ಬೇಕು ಅದು ಜನಗಳ ಮುಂದೆ ಪ್ರೆಸೆಂಟ್ ಮಾಡೋದು ಮಾಧ್ಯಮದ ಕರ್ತವ್ಯ ಅಲ್ವಾ? ಹೌದು. ಆ ಕರ್ತವ್ಯದ ಜೊತೆಗೆ ಎಲ್ಲರ ಕರ್ತವ್ಯಗಳನ್ನ ಪ್ರಶ್ನೆ ಮಾಡುವಂತ ಒಂದು ಹಕ್ಕನ್ನು ಮಾಧ್ಯಮ ಇಟ್ಕೊಂಡಿದೆ, ಫ್ರೀಡಮ್ ಆಫ್ ಸ್ಪೀಚ್ ಅಲ್ವಾ ಸರ್? ಈಗ ನಾನ್ ಕೇಳ್ತಾ ಇರೋದು, ಮಾಧ್ಯಮ ಹೋಗ್ತಿರೋ ದಿಕ್ಕು, ಮಾಧ್ಯಮ ನಡ್ಕೋತಿರೋ ರೀತಿ ಬಗ್ಗೆನೂ ಕೆಲವು ಪ್ರಶ್ನೆಗಳು ಜನಸಾಮಾನ್ಯರಿದೆ. ಅದನ್ನ ಕೇಳೋ ಫ್ರೀಡಮ್ ಆಫ್ ಸ್ಪೀಚ್ ನಮಗಿಲ್ವಾ? ಯಾರಿಲ್ಲ? ಇದೆ 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 ಅಂದಾಗ ನಾನು ಎಲ್ಲಿ ಕೇಳಬೇಕು? ಈಗ ನಿಮ್ನ ಕೇಳಬೇಕಂದ್ರೆ ನಿಮ್ ಚಾನೆಲ್ ಬರಬೇಕು, ಇನ್ನೊಬ್ಬರನ್ನ ಕೇಳಬೇಕು ಅಂದ್ರೆ ಇನ್ನೊಬ್ಬರ ಚಾನೆಲ್ ಬರಬೇಕು. ಸಾರಿ ಯಶ್, ಐ ಹ್ಯಾವ್ ಟು ಇಂಟರ್ಫಿಯರ್ ವಿತ್ ಯು ನೌ. ದಟ್ ಈಸ್ ಲೆಫ್ಟ್ ಟು ಯು. ಯು ಟೇಕ್ ದಟ್ ಚಾಯ್ಸ್. ರಂಗನಾಥ್ ಅವರಾಗ್ಬೋದು, ಇನ್ಯಾರಿದ್ದಾರೆ ಅವರೆಲ್ಲ ಒಂದು ವೇದಿಕೆಗೆ ಬನ್ನಿ ಅಂತ ನಾನು ಹೇಳಲಿಕ್ಕೆ ಬಯಸುವುದು ಬಹಳ ಸರಳ ಮತ್ತು ಸ್ಟ್ರೈಟ್. ನೀವು ಅವತ್ತಿನ ದಿನ ಆ ವಿಡಿಯೋ ನನಗೆ ಹುಡುಗರು ತೋರಿಸಿದಾಗ ನಾನು ಹೇಳಿದೆ, ಕೇಳ್ರಪ್ಪ, ಹಾಗಾದ್ರೆ ಬರೋದಿದ್ರೆ ಕರೀರಿ, ಮಾತಾಡೋಣ, ನಾನೇ ಮಾತಾಡ್ತೀನಪ್ಪ ಈ ವಿಚಾರ. ರೆವಿನ್ಯೂ ಸಾವಿರಾರು ಕೋಟಿ, 100 ಕೋಟಿ ಹೇಳಿದ್ದೀರಿ, ಉತ್ತರ ಬೇಡವೇ? ಅದಕ್ಕೆ ಮಾಧ್ಯಮಗಳು ಹೋಗ್ತಾ ಇರೋ ದಿಕ್ಕು ನನಗೆ ಭಯ ಇಲ್ಲ ಅನ್ಕೊಂಡಿದ್ದೇನೆ. ಮಾಧ್ಯಮಗಳ ದಿಕ್ಕಿನ ಬಗ್ಗೆ ನನಗೂ ಭಯ ಇದೆ ಅಷ್ಟೇ, ನನಗೂ ಅಷ್ಟೇ ಆತಂಕಗಳಿವೆ ನನ್ನ ಮಾಧ್ಯಮದ ಬಗ್ಗೆ, ನಾವು ಹೋಗ್ತಿರೋ ದಾರಿಗಳ ಬಗ್ಗೆ ನನಗೂ ಇವೆ ಆತಂಕಗಳು. ಇಲ್ಲ ಅಂತ ಯಾರು ಹೇಳಿದ್ರು? ಎಲ್ಲಾರನ್ನು ಪ್ರಶ್ನೆ ಮಾಡಕ್ಕೆ ನೀವು ಹೇಳಿದಂಗೆ ಜಸ್ಟಿಫೈ ಮಾಡಕ್ಕೂ ಆಗಲ್ಲ. ಐ ಹ್ಯಾವ್ ಅ ಪಾಯಿಂಟ್ ಆಫ್ ವ್ಯೂ. ನಾನು ಈಗಲೂ ಹೇಳ್ತಾ ಇದ್ದೀನಿ ಯಶ್, ವಿತ್ ಆಲ್ ಪೇಷನ್ಸ್ ಎಟ್ ಮೈ ಕಮಾಂಡ್. ನೀವು ಅವತ್ತು ಅದನ್ನ ಹೇಳ್ದಂಗೆ ನೀವು ಇಲ್ಲಿಗೆ ಬಂದ್ರೆ ಅಬ್ಸಲ್ಯೂಟ್ಲಿ ಐ ಹ್ಯಾವ್ ನೋ ಪ್ರಾಬ್ಲಮ್. ಬಟ್ ನೀವು ಇದನ್ನೆಲ್ಲ ಪ್ರಶ್ನೆ ಮಾಡಕ್ಕೆ ಎಲ್ಲರನ್ನೂ ಸೇರಿಸ್ಕೋಬೇಕು, ನಾನೆಲ್ಲರೂ ಕರಿತೀನಿ ಅಂದ್ರೆ ನಿಮ್ ಇಷ್ಟ, ನೀವೇನಾದ್ರು ಮಾಡ್ಕೊಳ್ಳಿ. ಅಲ್ಲ ಸರ್, ಒಂದ್ ನಿಮಿಷ ಕೇಳಿ, ಒಂದ್ 5 ನಿಮಿಷ ನನಗೋಸ್ಕರ ಟೈಮ್ ಕೊಡಿ ಸರ್. ಇಷ್ಟೊಂದ್ ದಿನ ನಾವು ಕೇಳಿದೀವಿ ಸರ್, ಒಂದಿನ ನನ್ನ ಮಾತಾಡ್ಬಿಡಿ. ಹೇಳಿ ಸರ್, ಹೇಳಿ. ನೀವು ಗೈಡ್ ಮಾಡ್ತೀರಾ ನಮ್ಮನ್ನ, ನಿಮ್ಮ ಹತ್ರ ಮಾತಾಡ್ತೀನಿ. ಬನ್ನಿ ಸರ್, ಮುಂದಕ್ಕೆ ಬನ್ನಿ ಸರ್, ಹೇಳಿ ಸರ್. ಇವಾಗ ಮುಂದಕ್ಕೆ ಬರೋದಕ್ಕೇನೆ ಹೇಳ್ತಾ ಇದೀನಿ ಕೇಳಿ. ನಾನ್ ನಿಮ್ ಚಾನಲ್ ಬರಬೇಕು, ಬರ್ತೀನಿ, ಬದ್ಧ ಸರ್. ಅದು ಬರ್ಬೇಕು ಅಂತ ನಾನು ಹೇಳಿಲ್ಲ, ನೀವು ಬರ್ತೀನಿ ಬನ್ನಿ ಹಿಂದೆ. ಹ್ಞೂ ಸರ್, ಸೇರಿಗೆ ಸವಾ ಸೇರು ಅಂತ ಹಾಕಿದ್ರಿ ಸರ್. ನಾನ್ ಪಬ್ಲಿಕ್ ಟಿವಿಗೆ ಬರ್ತೀನಿ ಅಂತ ಹೇಳಿಲ್ಲ ಸರ್. ನಾನ್ ಹೇಳಿದ್ದು ಎಲ್ಲಾ ಮಾಧ್ಯಮಕ್ಕೂ ಬರ್ತೀನಿ, ಮಾಧ್ಯಮದವರು ಉಪಯೋಗಿಸ್ಕೊಳ್ಳಿ. ನಟನ ಜವಾಬ್ದಾರಿ ಖಂಡಿತ ತಪ್ಪಿದೆ ಅಂತ ಅನ್ಸಿದ್ರೆ ನನಗೂ ಅದನ್ನ ಅರ್ಥ ಮಾಡಿಸಿ. ನನಗೂ ಕೇಳ್ತಾ ಇದೀನಿ ನಾನು ಪ್ರಶ್ನೆ, ಏನ್ ಮಾಡ್ಬೇಕು ಹೇಳಿ ನಟ? ನಮಗ್ ಗೊತ್ತಿಲ್ಲ, ನಾವು ಅಲ್ಪಜ್ಞಾನಿಗಳು, ನಮಗ್ ಸಿನಿಮಾಲ್ ಏನ್ ಮಾಡ್ಬೋದು ಅಷ್ಟೇ ಗೊತ್ತಿರೋದು. ಸಾಮಾಜಿಕ ಬದ್ಧತೆ, ಕಳಕಳಿ ಬಗ್ಗೆ ನೀವು ಕೇಳ್ತಿರೋ ಪ್ರಶ್ನೆಗೆ ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ನಾನ್ ಕೇಳ್ತಾ ಇದೀನಿ. ಹಿರಿಯರಾದವ್ರು ಗೈಡ್ ಮಾಡಿ. ಓಕೆ ಸರಿ, ಆಯ್ತು ಬನ್ನಿ ಅಂತ ಫಸ್ಟ್ ನೀವೇ ರಿಯಾಕ್ಟ್ ಮಾಡಿದ್ದು. ಐ ರಿಯಲಿ ಅಪ್ರಿಶಿಯೇಟ್ ದಟ್. ಯಾಕಂದ್ರೆ ಈ ತರ ಡೆವಲಪ್ಮೆಂಟ್ ಗಳನ್ನ ಗುರುತಿಸಿ ಒಬ್ರು ವಾಯ್ಸ್ ಕೊಟ್ರಲ್ಲ, ಒಂದ್ ವೇದಿಕೆ ಕೊಡ್ತೀನಿ ಬಾ ಅಂದ್ರಲ್ಲ, ತುಂಬಾ ಖುಷಿ ಆಯ್ತು ಸರ್. ಸೇರಿಗೆ ಸವಾ ಸೇರು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರಿ ಸರ್, ಬನ್ನಿ ಅಂತ ನೀವು ಆಫರ್ ಕೊಟ್ಟಿದ್ದೀರಾ ಸರ್. ಅವಾಗ ನಾನ್ ಕೇಳ್ತಾ ಇರೋದು, ಎಸ್ ಸರ್ ಬರ್ತೀನಿ ಸರ್, ಪ್ರತಿ ಕಾರ್ಯಕ್ರಮಗಳಿಗೂ ನಾವು ಬರ್ತೀವಿ. ಇವತ್ತು ಎಷ್ಟನ್ನ ನಿಲ್ಸಿರೋದ್ರಲ್ಲೂ ಮಾಧ್ಯಮದ ಕೊಡುಗೆ ಇದೆ, ಎಲ್ಲಾನು ನಾನು ಹೇಳಿದ್ದೀನಿ. ಬಟ್ ಇವಾಗ ರೈತರ ಹೋರಾಟ ಅಥವಾ ರೈತರ ಸಮಸ್ಯೆ ಅಂತ ನಾವೇನ್ ಎಮೋಷನಲ್ ಆಗಿ ಟ್ರೀಟ್ ಮಾಡಿ ಮಾತಾಡ್ತಾ ಇದೀವಿ, ಅವ್ರಿಗೆ ಪರಿಹಾರ ಆಗೋದಕ್ಕೆ ಏನಾದ್ರೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಸಿಂಪಲ್, ನನಗೆಲ್ಲಾ ಗೊತ್ತು ಅಂತ ಹೇಳ್ತಾ ಇಲ್ಲ. ಆ ಉದ್ದೇಶ ಏನು ಅನ್ನೋದನ್ನ ನಾನ್ ವ್ಯಕ್ತಪಡಿಸೋದಕ್ಕೆ ಒಂದು ವೇದಿಕೆ ಬೇಕು. ಅದಲ್ಲದೆ ಏನ್ ಮಾಡಬೇಕು ಅಂತ ನನ್ನ ಗೈಡ್ ಮಾಡೋದಕ್ಕೆ ಸಾಕಷ್ಟು ಜನ ಬೇಕು. ಅದು ಬರೀ ನನ್ನೊಬ್ಬನ ಆಸೆ ಅಲ್ಲ ಸರ್, ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯ ಆಸೆ. ನೀವೆಲ್ಲರೂ ಒಂದು ವೇದಿಕೆಯಲ್ಲಿ ಬಂದು ಯಾಕೆ ಸರ್ ಗೈಡ್ ಮಾಡಬಾರ್ದು, ಈ ಇಶ್ಯೂನ ಯಾಕೆ ತಗೊಂಡು ಹೋಗ್ಬಾರ್ದು ಎಕ್ಸ್ಪ್ಲೈನ್ ಮಾಡಿ ನನಗೆ. ಆಗಲ್ಲ ಯಶ್, ಇದೊಂದು ಕರೆಕ್ಟ್ ಸರ್ ನೀವು ಹೇಳ್ತಾ ಇರೋದು, ಹೌದು, ಒಂದು ಚಾನಲ್ ಯಾವ್ದಾದ್ರು ನಾನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಾನು ಹೋಗೋಣ ಅಂತ ನಾನು ಡಿಸಿಷನ್ ಬರ್ತೀನಿ. ಯು ಟೆಲ್ ಮಿ ಸರ್, ಯು ಗೈಡ್ ಮಿ ಸರ್. ಈಗ ರಂಗನಾಥ್ ಸರ್ ನಾನು ಕೇಳಿರೋ ಪ್ರಶ್ನೆ ವಾಪಸ್ ಹಿಂದೆ ಹೋಗೋದು ಬೇಡ ಸರ್. ಗೈಡ್ ಮಿ, ವೈ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಬರಬಾರ್ದು ಪ್ಲೀಸ್ ನನಗೆ ಹೇಳಿ. ದಯವಿಟ್ಟು ಮಾಡ್ರಿ, ಯಾರು ಬೇಡ ಅಂತಿರೋರು? ಅಯ್ಯೋ ಭಗವಂತ, ನೀವು ನಾನು ಬರಲ್ಲ ಅಂತ ಜಸ್ಟ್ ಬ್ರೇಕ್ ಮುಂದೆ ಡೋಂಟ್ ಟ್ರೈ ಟು ಟೆಲ್ ಮಿ ದಟ್ ವಾಟ್ ವಿ ಶುಡ್ ಡು ಫ್ರಮ್ ಅವರ್ ಮೀಡಿಯಾ. ನಮ್ಮ ಕಡೆ ಏನ್ ರೆಪ್ರೆಸೆಂಟೇಷನ್ ಮಾಡಬೇಕು ಮಾಡಿಸ್ತೀವಿ. ನೀವು ಮಾಡೋ ಒಳ್ಳೆ ಕೆಲಸಕ್ಕೆ
ಅದನ್ನು ಗುರುತಿಸಲಿಕ್ಕಾಗದಂತಹ ಮನುಷ್ಯತ್ವ ಇಲ್ಲದ ವ್ಯಕ್ತಿ ನಾನಲ್ಲ. ಛೇ ನಾನು ಆ ಕಾರಣದಿಂದ ನೀವು ಮಾಡೋ ಕೆಲಸ ನೀವು ಮಾಡಿ ಅದನ್ನು ಗುರುತಿಸೋ ಶಕ್ತಿ ಸಾಮರ್ಥ್ಯ ನನಗೆ ಎಷ್ಟು ಈ ಭಗವಂತ ಕೊಟ್ಟಿದ್ದಾನೆ ಅದನ್ನ ಡಿಸ್ಚಾರ್ಜ್ ಮಾಡ್ತೀವಿ. ನೀವು ಕೇಳಿದ್ರು ಮಾಡ್ತೀವಿ, ಕೇಳದಿದ್ರು ಮಾಡ್ತೀವಿ. ರಂಗನಾಥ್ ಸರ್, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಬ್ಬ ವ್ಯಕ್ತಿನ ನೋ ಅಥವಾ ನಿಮ್ ಪರ್ಸನಲ್ ಡಿಸಿಷನ್ ನನಗೆ ಹೇಳಿ. ಐ ಆಮ್ ನಾಟ್ ಹಿಯರ್ ಆನ್ ಎ ಆರ್ಗ್ಯುಮೆಂಟ್ ಆಫ್ ಪಾಯಿಂಟ್ ಆಫ್ ಲಾ. ಇಲ್ಲ ನಾನು ಆರ್ಗ್ಯುಮೆಂಟ್ ಮಾಡ್ತಿಲ್ಲ ಸರ್, ರಿಕ್ವೆಸ್ಟ್ ನೀವು ನಮ್ಮ ಆಫೀಸಿಗೆ ಬಂದರೆ ನಿಮ್ಮ ಮನಸ್ಸು ಒಪ್ಪಿ ಐ ಆಮ್ ಹ್ಯಾಪಿ, ಐ ವೆಲ್ಕಮ್ ಯು, ಲೆಟ್ ಅಸ್ ಡಿಸ್ಕಸ್. ಇಲ್ಲ ನಾನು ಎಲ್ಲರಿಗೂ ತಲುಪಲಿ, ಇದು ಒಬ್ಬರು ಬೇಡ. ನನ್ನ ಆಸೆ ಆಕಾಂಕ್ಷೆಗಳು ಕನಸುಗಳು ಮತ್ತು ಆಲೋಚನೆಗಳು ಎಲ್ಲರನ್ನ ತಲುಪಬೇಕು ಸರ್ ಅನ್ನೋದಿದ್ರೆ ಇಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೀವೆಲ್ಲರನ್ನೂ ತಲುಪಿಸೋ ಕಾರ್ಯಕ್ರಮನೇ ಮಾಡಿ. ಅದನ್ನು ಆಲ್ ರೆಸ್ಪಾನ್ಸಿಬಲ್ ಫೆಲೋಸ್ ಅವರವರಿಗೆ ತೋಚಿದಂತೆ ಕವರ್ ಮಾಡಬೇಕು, ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಮ್ಮಲ್ಲಂತೂ ನಾವು ಆ ಕೆಲಸನ ಮಾಡ್ತೀವಿ. ಐ ಅಶ್ಯೂರ್ ಯು ದಟ್. ಆಯ್ತು ರಂಗನಾಥ್ ಸರ್, ಬಟ್ ನಾನು ರಂಗನಾಥ್ ಸರ್ ಬರಬೇಕು ಅಂತ ಕೇಳಿದ್ರೆ ಭಗವಂತ ನಾನೇ ಬರಬೇಕು ಅಂತಿದ್ರೆ ಅದಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತೀನಿ ನಿಮ್ ಜೊತೆ. ಅದಲ್ಲ ಪಾಯಿಂಟ್ ಆಫ್ ವ್ಯೂ. ನನ್ನ ಜೊತೆ ಬರಬೇಕು ಅಂತಲ್ಲ, ನನ್ನ ಜೊತೆ ನೀವು ಮಾತಾಡಬೇಕು ಅನ್ನೋದಿದ್ರೆ ನೀವು ಮಾಡಿದ ಮೊದಲನೆಯ ಟ್ವಿಟರ್ನ ಆಹ್ವಾನದ ಮೇರೆಗೆ ನೀವು ಇಲ್ಲಿ ಬನ್ನಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅಥವಾ ಅಂದ್ರೆ ಈಗ ಇದಕ್ಕೆ ನೀವು ರೆಡಿ ಇಲ್ಲ ಅಲ್ವಾ? ನೋ, ಐ ವಿಲ್ ನಾಟ್. ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ನಾನು ಟಿವಿಯಿಂದ ಯಾರು ಬೇಕಾದ್ರೂ ಬರ್ಬೋದು. ಯು ಕಾಂಟ್ ಟೆಲ್ ಮಿ ಐ ಶುಡ್ ಕಮ್. ಐ ಡಿಡ್ ನಾಟ್ ಆಸ್ಕ್ ಯು ಟು ಚಾಲೆಂಜ್ ಮೀ. Sir, I did not ask you to challenge me. ನಾವು ಕೊಡೋ ಜಾಗ ಕೊಡಬಹುದೇ ಹೊರತು ಬಿಯಾಂಡ್ ದಟ್ ಐ ಕೆನಾಟ್ ಬಿಕಮ್ ಎ ಸ್ಪೋಕ್ಸ್ಮನ್ ಟು ಅದರ್ಸ್. ಆದರೆ ನೀವು ಮಾಡಿದ ಕೆಲಸಕ್ಕೆ ನಾವೇನ್ ಸಾಥ್ ಕೊಡಬೇಕು ಅದನ್ನು ಕೊಡಬಹುದು. ಚಾಯ್ಸ್ ಇಸ್ ಯುವರ್ಸ್. ಯಶ್, ಐ ಲಿವ್ ಇಟ್ ಟು ಯು. ರಾಜ್ಯದ ಒಂದು ಪ್ರಶ್ನೆ ಇದೆ ಸರ್, ಆಲೋಚನೆ ಮಾಡಿ. ಲೆಟ್ ಮಿ ನಾಟ್ ಕಂಟಿನ್ಯೂ ದಿಸ್ ಮೋರ್. ನೀವು ಆಲೋಚನೆ ಮಾಡಿ ನಿಮ್ಗೆ ಯಾವುದು ಸರಿ ಅನ್ಸುತ್ತೆ, ನಿಮ್ಗೆ ಯಾವುದು ಸರಿ ಅನ್ಸುತ್ತೆ ಆ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ನೀವು ಸರ್ವತಂತ್ರ ಸ್ವತಂತ್ರರು. ಆದರೆ ನಾವು ಮಾಡಿರುವಂತಹ ಎಸ್ ಪ್ಲೀಸ್, ನಾನು ಹೇಳ್ತಿದ್ದೀನಲ್ರಿ ಸರ್, ನಮ್ಮ ಆಫೀಸಿಗೆ ಬಂದ್ರೆ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ ಅಂತ. ನಾನು ಎಲ್ಲಿ ಹೋಗ್ತೀನಿ? ನಾನು ಯಾಕೆ ಬರೋದು? ವೈ ಡು ಯು ಎಕ್ಸ್ಪೆಕ್ಟ್ ಮೀ? ಯು ಮೇಕ್ ಎ ವೇದಿಕೆ ಅಂಡ್ ಐ ಶುಡ್ ಕಮ್ ಅಂತ ನೀವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ನನಗೆ ಜಾಗ ಇರೋ ಜಾಗದಲ್ಲಿ ನಾನು ಕರೀಬಹುದೇ ಹೊರತು ನೀವು ಕರೆದಿದ್ದ ಜಾಗಕ್ಕೆ ಬರಕ್ಕಾಗಲ್ಲ ನನಗೆ. ವೈ ಶುಡ್ ಐ ಕಮ್? I have not asked you to challenge me on the Twitter. Did I ask you? Did I ask you to challenge me on it? ನಿಮ್ಮ ವೈಯಕ್ತಿಕ ನಿರ್ಧಾರ ತಾನೇ ಅದು. Come on. Don't ಸುಮ್ಮನೆ ರಬ್ಬರ್ ತರ ಎಳ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. I think I have done my duty. I think I have done my duty. Please take your call. I leave it to you. I leave it to you. You can do what you feel like is right. All right.